ನಮಸ್ತೆ, ನನ್ನ ಹೆಸರು ಅಭಿಷೇಕ್ ಅಂತ. ಇವ್ರು ಬಂದು ನನ್ನ ಹೆಂಡತಿ. ನಾನು 7 ತಿಂಗಳು ಹಿಂದೆ ಇವ್ರನ್ನ ಮದುವೆ ಆಗಿದ್ದು. ನಮ್ಮ ಮನೆಯವ್ರದ್ದು ಥ್ರೆಟ್ ಇದೆ. ಹೆಂಗೆ ಅಂದರೆ ಆ ಹುಡುಗಿ ಬೇಡ, ಆ ಹುಡುಗಿ ಅಂಥವಳು ಇಂಥವಳು ಅಂತ ಇದು ಮಾಡ್ತಾ ಇದ್ದಾರೆ. ಅವಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಹುಡುಗಿ ಯಾವ ಥರ ಅಂತಲೂ ನನಗೆ ಗೊತ್ತು. ನಾನು ಒಪ್ಪಿ ನನ್ನ ಸ್ವ ಇಚ್ಛೆಯಿಂದ ನಾನು ಆ ಹುಡುಗಿನ ಮದುವೆ ಆಗಿರೋದು. ಸರಿನಾ? ಈಗ ನಮ್ಮ ಮನೆಯವರು ನನ್ನ ವಿರುದ್ಧ ಬಂದು ಕೊಲೆ ಮಾಡ್ತೀನಿ ಆ ಥರ ಈ ಥರ ಅಂತ ಹೇಳ್ಬಿಟ್ಟು ಯಾರ್ಯಾರನೋ ಕರ್ಕೊಂಬಂದು ಎದುರಿಸ್ತಾ ಇದ್ದಾರೆ. ಅಂದರೆ ಯಾವುದೋ ಲೇಡೀಸ್ ಅಂತೆ, ಅವರು ಲೇಡೀಸು ತಿರ್ಗಾ ನಮ್ಮ ಅತ್ತೆ ಮಾವನವ್ರನ್ನೆಲ್ಲ ಹಿಡ್ಕೊಂಡು ಚೆನ್ನಾಗಿ ಹೊಡೆದಿದ್ದಾರೆ ಮನೆಗೆ ಹೋಗಿ. ಅದಕ್ಕೆ ನಾನು ಈಗ ನ್ಯೂಸ್ ಹತ್ರ ಬಂದಿದ್ದೀನಿ. ನನಗೆ ರಕ್ಷಣೆ ಬೇಕು ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಹಾಕಿದ್ದೀನಿ. NCR ಕಾಪಿ ಸಹ ಕೊಟ್ಟಿದ್ದಾರೆ. ಬಟ್ ಅವು FIR ಮಾಡ್ಕೊಳಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಮ್ಯಾಟ್ರಿಗೆಲ್ಲ FIR ಮಾಡ್ಕೊಳಲ್ಲ, ಅವ್ರಿಗವ್ರು ಕಾಂಪ್ರಮೈಸ್ ಮಾಡ್ಕೊಬೇಕು, ಅವ್ರವ್ರು ಮಾತಾಡ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ. ಇವಾಗ ನಿಮ್ಮ ಹೆಂಡತಿಗೆ ಮೊದಲನೇ ಮಗು ಇದೆ, ಒಂದು ಮಗು ಇದೆ. ಹೌದು, ಅದು ನನಗೆ ಗೊತ್ತು. ಅವ್ರಿಗೆ ಮದುವೆ ಆಗಿರೋದು ಗೊತ್ತು, ಮಗು ಇರೋದು ಗೊತ್ತು. ಆ ಮಗುಗೆ ನಾನು ನೋಡ್ಕೊಂತೀನಿ ಅಂತ ಹೇಳಿರೋದು ಗೊತ್ತು. ನಾನು ಒಪ್ಪಿ ನಾನು ಅದಕ್ಕೆ ಅವ್ರನ್ನ ಮದುವೆ ಆಗಿರೋದು. ಡಿವೋರ್ಸ್ ಆಗಿರ್ಲಿಲ್ವಲ್ಲ ಫಸ್ಟ್ನೇ ಗಂಡನ? ಹೌದು, ಆಗಿರ್ಲಿಲ್ಲ. ಅವನು ಹೇಳಿಕೆ ಕೊಟ್ಟಿದ್ದಾನೆ. ಅವನ ಹತ್ರ ಹೇಳಿಕೆ ತಗೊಂಡೆ ನಾನು ಅವಳನ್ನ ಮದುವೆ ಆಗಿರೋದು. ನಿಮ್ ಜೀವನ ನಿಮ್ದು ಅಂತ ಹೇಳ್ಬಿಟ್ಟು ಅವ್ರು ಹೇಳಿಕೆ ಕೊಟ್ಟಿದ್ದಾನೆ. ನನ್ನ ಮುಂದೆ ಹೇಳಿಕೆ ಕೊಟ್ಟಿದ್ದಾನೆ ಅವನು. ಡಿವೋರ್ಸ್ ಅಪ್ಲೈ ಮಾಡಿ? ಅಪ್ಲೈ ಮಾಡಿದ್ದಾನೆ. ಅಪ್ಲೈ ಮಾಡಿದ್ದಾರೆ. ಅದು ಆರ್ಡರ್ ಆಗಿದೆ. ಇನ್ನು ಅವ್ರದ್ದು ಫೈನಲ್ ಸಿಗ್ನೇಚರ್ ಒಂದಿದೆ. ನನ್ನ ಹೆಂಡ್ತಿನ ನಾನು ಬಿಡಕ್ ರೆಡಿ ಇಲ್ಲ. ಯಾರು ಏನೇ ಮಾಡ್ಬೋದು, ಇಲ್ಲ ನನ್ನನ್ನು ಸಾಯಿಸ್ಬೋದು. ನನ್ನ ಹೆಂಡ್ತಿನ ಬಿಟ್ಕೊಡಕ್ ನಾನು ರೆಡಿ ಇಲ್ಲ. ಥ್ರೆಡ್ ಹಿಂಗೆ ಸಾಯಿಸ್ತೀನಿ, ಆ ಹುಡುಗಿನ ಸಾಯಿಸ್ತೀನಿ ಅಂದ್ರೆ ಹಿಂಗೆ ಮನೆಯವರು ಎಲ್ಲರೂ ಅದೇ ತರನೇ ಎದುರಿಸ್ತಾ ಇದ್ದಾರೆ. ನಿಮ್ಮ ಫ್ಯಾಮಿಲಿ ಅವರೇನಾ? ನಮ್ಮ ಫ್ಯಾಮಿಲಿ ಅವರೇ. ಇವಾಗ ಎಲ್ಲಿ ವಾಸ ಇರೋದು ನೀವು? ನಾನು ನೆಲಮಂಗಲದಲ್ಲಿ ಇದ್ದೀನಿ. ಎಷ್ಟು ದಿನ ಆಯ್ತು ಮದುವೆ ಆಗಿ? ನಾನು ಮದುವೆ ಆಗಿ 8 ತಿಂಗಳಾಯ್ತು. 8 ತಿಂಗಳಿಂದ ಯಾವಾಗ ಇದೆಲ್ಲ ಸ್ಟಾರ್ಟ್ ಆಗಿತ್ತು? 8 ತಿಂಗಳಿಂದಾನೆ ಅಂದ್ರೆ ಮುಂಚೆ ಆಗಿತ್ತು. ನಾನು ಮದುವೆ ಆಗಕ್ಕೆ ಮುಂಚೆನೆ ನನ್ನನ್ನ 20 ಜನ ಹುಡುಗನ ಕಳಿಸಿ ಒಡಿಸಿ ಮನೆಗೆ ನಮ್ಮ ತಂದೆ ತಾಯಿಯವರೇ. ಅದಾದ್ಮೇಲೆ ತಗೊಂಡೋಗಿ ರಿಯಾಬ್ಗೆ ಹಾಕಿದ್ರು. 1 ತಿಂಗಳು ರಿಯಾಬ್ಗೆ ಹಾಕಿದ್ರು. ಅಲ್ಲಿಂದ ನಾನು ಬಂದ ಮೇಲೆ ನಾನೇ ಪ್ಲಾನ್ ಮಾಡಿ ಘಾಟಿಗೆ ಅಂತ ಕರ್ಕೊಂಡೋದ್ರು. ಅಲ್ಲಿಂದ ನಾನು ಹೋಗಿ ಆ ಹುಡುಗಿನ ಮದುವೆ ಆಗಿದ್ದೀನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.